ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇಂಗ್ಲೀಷ್ನ ಎಲ್ಲ ಟೆನ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಒಂದೇ ವಿಡಿಯೋದಲ್ಲಿ. ಆ್ಯಂಡ್ ಅದರಲ್ಲಿ ಇದು ಪಾರ್ಟ್ 19. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದೀನಿ ದೇಸ್ ಬೀನ್, ದೇರ್ ವಾಸ್, ದೇರ್ ಈಸ್, ದೇರ್ ವಿಲ್ ಬಿ, ಇವುಗಳನ್ನ ಹೇಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಸೊ ಈ ವಿಡಿಯೋ ಕೂಡ ತುಂಬ ಇಂಪಾರ್ಟೆಂಟ್. ಎಂಡ್ವರೆಗೂ ನೋಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳೋ ಸೆಂಟೆನ್ಸ್ಗಳು ನಿಮಗೆ ಪೂರ್ತಿಯಾಗಿ ಅರ್ಥ ಆಗಬೇಕು, ಏನೂ ಡೌಟ್ಸ್ ಇರಬಾರ್ದು, ಅಂದರೆ ನಿಮಗೇನು ಕನ್ಫ್ಯೂಷನ್ ಬರಲೇಬಾರ್ದು. ಅಂದರೆ ನನಗೆ ಆಲ್ರೆಡಿ ಇದರ ಬೇಸಿಕ್ ಸ್ಟ್ರಕ್ಚರ್ನ ವೀಡಿಯೋಗಳು, ಇದರ ಮೀನಿಂಗ್ ಏನು ಎಲ್ಲ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋಸ್ನಲ್ಲಿ. ನೀವು ಈ ವಿಡಿಯೋಸ್ ನೋಡಿದರೆ ಇವತ್ತಿನ ಕ್ಲಾಸ್ ಈಸಿ ಇರುತ್ತೆ, ಅರ್ಥ ಆಗುತ್ತೆ, ಏನೂ ಡೌಟ್ಸ್ ಬರಲ್ಲ, ರೈಟ್? ಸೊ ನೀವು ಫಸ್ಟ್ ಹೋಗಿ ನೋಡಿ ಈ ಕ್ಲಾಸ್ಗಳನ್ನ. ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ ಕೆಳಗೆ, ಅಲ್ಲಿ ಹೋಗಿ ಸರ್ಚ್ ಮಾಡಿ. ಸೊ ಫಸ್ಟ್ ಪ್ರೆಸೆಂಟ್ ಸಿಂಪಲ್. ದೇರ್ ಇಸ್ ಅ ಸ್ಟ್ರೇಂಜ್ ಮ್ಯಾನ್ ಇನ್ ಫ್ರಂಟ್ ಆಫ್ ದಿ ಹೌಸ್. ಮನೆ ಮುಂದೆ ಯಾರೋ ಒಬ್ಬ ಸ್ಟ್ರೇಂಜ್ ಮ್ಯಾನ್ ಇದ್ದಾನೆ. ಸೊ ಏನು ಹೇಳ್ತಾ ಇದ್ದೀವಿ? ದೇರ್ ಈಸ್ ಇಂದ, ದೇರ್ ಆರ್ ಇಂದ. ಸೊ ಒಂದು ಜಾಗದಲ್ಲಿ ಒಬ್ಬರು ಇದ್ದಾರೆ, ಒಂದು ಜಾಗದಲ್ಲಿ ಒಂದು ವಸ್ತು ಇದೆ, ಏನೋ ಒಂದು ವಿಷಯ ಎಕ್ಸಿಸ್ಟ್ ಆಗಿದೆ ಅನ್ನೋದನ್ನು ನಾವು ದೇರ್ ಈಸ್, ದೇರ್ ಆರ್ ಇಂದ ಹೇಳ್ತೀವಿ. ಸೊ ಇಲ್ಲಿ ದೇರ್ ಅನ್ನೋದು ಸಬ್ಜೆಕ್ಟ್ ಅಲ್ಲ, ರೈಟ್? ದೇರ್ ಈಸ್, ದೇರ್ ಆರ್ ಮುಂದೆ ಬರೋ ಅಂಥದ್ದು ಸಬ್ಜೆಕ್ಟ್. ಅ ಸ್ಟ್ರೇಂಜ್ ಮ್ಯಾನ್ ಈಸ್ ಇನ್ ಫ್ರಂಟ್ ಆಫ್ ದಿ ಹೌಸ್ ಅಂತ ಯಾರೂ ಹೇಳಲ್ಲ, ರೈಟ್? ಆ ಥರ ಹೇಳಲ್ಲ, ಅದು ಅಲ್ಲ ಕಾಮನ್. ದೇರ್ ಈಸ್ ಅ ಸ್ಟ್ರೇಂಜ್ ಮ್ಯಾನ್ ಇನ್ ಫ್ರಂಟ್ ಆಫ್ ದಿ ಹೌಸ್, ಈ ಥರ ಹೇಳೋದು ಕಾಮನ್, ರೈಟ್? ಯಾಕೆ ಅನ್ನೋದನ್ನೆಲ್ಲ ನಾವು ವಿಡಿಯೋಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ದೇರ್ ಇಸಂಟ್ ಎನಿ ವಾಟರ್ ಇನ್ ದ ಬಾಟಲ್. ಬಾಟಲ್ನಲ್ಲಿ ಸ್ವಲ್ಪನೂ ನೀರಿಲ್ಲ, ಇದೇ ಥರನೇ ಹೇಳ್ತೀವಿ. ಇಸ್ ದೇರ್ ಎನಿ ನಾಯ್ಸ್ ಅರೌಂಡ್ ಯು? ನಿನ್ನ ಸುತ್ತಮುತ್ತ ಏನಾದರೂ ಗಲಾಟೆ ಇದೆಯಾ? ಆರ್ ದೇರ್ ಎನಿ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ದ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ? ಹೌ ಮಚ್ ಮನಿ ಈಸ್ ದೇರ್ ಇನ್ ಯುವರ್ ಅಕೌಂಟ್? ನಿನ್ನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ? ಸೊ ನೋಡಿ ಸ್ಟ್ರಕ್ಚರ್. ಸೊ ಗೊತ್ತಾಯ್ತಲ್ವಾ? ಎಕ್ಸಿಸ್ಟೆನ್ಸ್ ಬಗ್ಗೆ, ನಾನ್ ಎಕ್ಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಇಲ್ಲಿ. ಸೊ ನಾನು ಪ್ರೆಸೆಂಟ್ ಸಿಂಪಲ್ನಲ್ಲೇ ತುಂಬ ಕೊಟ್ಟಿದ್ದೀನಿ, ಇನ್ನಷ್ಟು ನೋಡಿ ಇಲ್ಲಿ. ದೇರ್ ಇಸ್ ಅ ಲಾಟ್ ಆಫ್ ಟ್ರಾಫಿಕ್ ಆನ್ ದ ರೋಡ್ಸ್ ಅರೌಂಡ್ ದಿಸ್ ಟೈಮ್. ಈ ಟೈಮ್ನಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ದೇರ್ ಆರ್ ಎನಿ ಕಂಪ್ಲೇಂಟ್ಸ್. ಏನೂ ಕಂಪ್ಲೇಂಟ್ಸ್ ಇಲ್ಲ. ಸೊ ಏನೂ ಕಂಪ್ಲೇಂಟ್ಸ್ ಇಲ್ಲ ಅನ್ನೋದನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಬೋದು. ಯಾವ ಥರ ಅಂದರೆ ದೇರ್ ಆರ್ ನೋ ಕಂಪ್ಲೇಂಟ್ಸ್ ಅಂತ ಅಷ್ಟೇ. ಸೊ ನಾಟ್ ತೆಗೆದು ನೀವು ನೋ ಹಾಕಿದ್ರೆ ಸೆಂಟೆನ್ಸ್ ಏನಾಗುತ್ತೆ? ಸ್ಟ್ರಾಂಗ್ ಆಗುತ್ತೆ ಅಷ್ಟೇ. ಏನು ಡಿಫ್ರೆನ್ಸ್ ಇದೆ? ಇದೇ ಡಿಫ್ರೆನ್ಸ್. ದೇರ್ ಆರ್ಂಟ್ ಎನಿ ಕಂಪ್ಲೇಂಟ್ಸ್, ದೇರ್ ಆರ್ ನೋ ಕಂಪ್ಲೇಂಟ್ಸ್. ದೇರ್ ಈಸ್ ನೋ ನೀಡ್ ಫಾರ್ ಹಿಮ್ ಟು ವರ್ಕ್. ಅವ್ನು ಕೆಲಸ ಮಾಡೋ ಅವಶ್ಯಕತೆ ಏನೂ ಇಲ್ಲ. ದೇರ್ ಇಸಂಟ್ ಎನಿ ನೀಡ್ ಅನ್ಬೋದು, ದೇರ್ ಇಸ್ ನೋ ನೀಡ್ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಗೊತ್ತಾಯ್ತಲ್ಲ? ನೆಗೆಟಿವ್ನಲ್ಲೇ ಯೂಸ್ ಮಾಡೋದಿದು. ಇಸ್ ದೇರ್ ಎನಿ ಪ್ರಾಬ್ಲಮ್ ವಿತ್ ಮೈ ವರ್ಕ್? ನನ್ನ ಕೆಲಸದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ತಪ್ಪಿದೆಯಾ ಅಂತ ಕೇಳ್ತಾ ಇದ್ದೀವಿ. ವೈ ಆರ್ ದರ್ ಪೊಲೀಸ್ ಕಾರ್ಸ್ ಇನ್ ಫ್ರಂಟ್ ಆಫ್ ಅವರ್ ಹೌಸ್? ನೋಡಿ, ಎಲ್ಲಿ ಆರ್ ಯೂಸ್ ಮಾಡ್ತೀವಿ, ಎಲ್ಲಿ ಈಸ್ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ಇದ್ರೆ ಈಸ್, ಪ್ಲೂರಲ್ ಇದ್ರೆ ಆರ್. ನೋಡಿ, ಮನೆ ಮುಂದೆ ಯಾಕೆ ಪೊಲೀಸ್ ಕಾರ್ಗಳು ನಿಂತಿದೆ? ಸೊ ಈಗ ನಿಮ್ಮ ಮನೆ ಮುಂದೆ ಪೊಲೀಸ್ ಕಾರ್ಸ್ ಇದೆ ಅಂದ್ಕೊಳ್ಳಿ. ಸೊ ನೀವೇನಂತ ಕೇಳ್ತೀರಾ? ಇದೇ ಥರ ಕೇಳಬೇಕು. ವೈ ಆರ್ ದೇರ್ ಪೊಲೀಸ್ ಕಾರ್ಸ್? ವೈ ಇಸಂಟ್ ದೇರ್ ಎನಿಬಡಿ ಇನ್ ದ ಕ್ಲಾಸ್ ರೂಮ್? ಯಾಕೆ ಕ್ಲಾಸ್ ರೂಮ್ನಲ್ಲಿ ಯಾರೂ ಇಲ್ಲ? ಇದೇ ಥರನೇ ಕೇಳಬೇಕು. ದೇರ್ ಆರ್ ಅಬೌಟ್ 7 billion ಪೀಪಲ್ ಇನ್ ದ ವರ್ಲ್ಡ್. 1 billion ಅಂದರೆ 100 crore. ದೇರ್ ಇಸ್ ಎನ್ ಅಪಾಸ್ಟ್ರಫಿ ಮಿಸ್ಸಿಂಗ್. ಅಂದರೆ ನೀವು ಬರಿತಾ ಇದ್ದಾಗ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ನಾನು ಈ ಥರ ಹೇಳ್ಬೋದು, ಅಪಾಸ್ಟ್ರಫಿ ಅಲ್ಲಿ ಮಿಸ್ ಆಗಿದೆ ಅಂದರೆ ನಾನು ಈ ಥರ ಹೇಳ್ತೀನಿ, ದೇರ್ ಇಸ್ ಎನ್ ಅಪಾಸ್ಟ್ರಫಿ ಮಿಸ್ಸಿಂಗ್ ಅಂತ. ದೇರ್ ಇಸ್ ಅ ಬುಕ್ ಮಿಸ್ಸಿಂಗ್, ದೇರ್ ಇಸ್ ಅ ಫೋನ್ ಮಿಸ್ಸಿಂಗ್ ಇನ್ ಮೈ ಹೌಸ್, ಈ ಥರ ನೀವು ಹೇಳ್ಬೋದು. ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ದಿಸ್ ಸೆಂಟೆನ್ಸ್. ಈ ಸೆಂಟೆನ್ಸ್ನಲ್ಲಿ ಏನೂ ತಪ್ಪಿಲ್ಲ. ದೇರ್ ಇಸಂಟ್ ಎನಿ ಅರ್ಜೆಂಟ್ ನೀಡ್ ಫಾರ್ ಮನಿ. ಅದೇ ಥರ ನೀವು ಹೇಳ್ಬೋದು, ದೇರ್ ಇಸ್ ನೋ ನೀಡ್ ಫಾರ್ ಮನಿ. ಇಸ್ ದರ್ ಎನಿ ATM ಸಮ್ವೇರ್ ಅರೌಂಡ್ ಹಿಯರ್? ಇಲ್ಲೆಲ್ಲಾದರೂ ATM ಇದೆಯಾ? ಎಲ್ಲಿ ಏನಿದೆ ಇದೇ ಥರನೇ ಕೇಳಬೇಕು. ಇದೆಯಾ ಇಲ್ವಾ ಇದೇ ಥರನೇ ಕೇಳಬೇಕು. ಗೊತ್ತಾಯ್ತಲ್ಲ? ದೇರ್ ಈಸ್, ದೇರ್ ಆರ್ನ ಯೂಸ್ ಮಾಡಿಕೊಂಡು ಕೇಳಿ. ಬೇಸಿಕ್ ವೀಡಿಯೋಸ್ ನೋಡಿದರೆ ನಿಮಗೆ ಈಸಿ ಅರ್ಥ ಆಗುತ್ತೆ. ಹೌ ಮೆನಿ ಆ್ಯಕ್ಟಿವ್ ಕೋವಿಡ್ ಕೇಸಸ್ ಆರ್ ದೇರ್ ಇನ್ ಬೆಂಗಳೂರು? ಸೊ ಎಷ್ಟು ಕೇಸ್ಗಳಿದೆ ಇದೇ ಥರನೇ ಕೇಳಬೇಕು. ಹೌ ಮೆನಿ ಕೇಸಸ್ ಆರ್ ದೇರ್? ಆ್ಯಂಡ್ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ದೇರ್ ಈಸ್, ದೇರ್ ಆರ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಲ್ಲ. ಸೊ ಅಲ್ಲೇ ನಾನು ಹೇಳ್ಕೊಟ್ಟಿದ್ದೆ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ಬೋದು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೆಂಗೆ ಹೇಳ್ತೀವಿ? ಇಲ್ಲಿ ನೋಡಿ, ದೇರ್ ಹ್ಯಾಸ್ ಬೀನ್. ಇಸ್ನ ಪ್ರೆಸೆಂಟ್ ಪರ್ಫೆಕ್ಟ್ ಫಾರ್ಮ್ ಏನು? ಹ್ಯಾಸ್ ಬೀನ್. ಈಗ ಇಸ್ ಅಂದರೆ ಪ್ರೆಸೆಂಟ್ನಲ್ಲಿದೆ. ತುಂಬ ಟೈಮಿಂದ ಎಕ್ಸಿಸ್ಟ್ ಆಗಿದೆ ಅನ್ಬೇಕಂದ್ರೆ ಹ್ಯಾಸ್ ಬೀನ್. ದೇರ್ ಹ್ಯಾಸ್ ಬೀನ್ ಅನದರ್ ಕೇಸ್ ಆಫ್ ಕೋವಿಡ್ ಇನ್ ದ ನೇಬರ್ಹುಡ್. ನೇಬರ್ಹುಡ್ ಅಂದರೆ ನೀವು ಹೇಗೆ ಹೇಳ್ತೀರಾ? ನಮ್ಮ ಏರಿಯಾ ಅಂತ ಹೇಳ್ತೀರಲ್ವ, ನಮ್ಮ ಏರಿಯಾದಲ್ಲಿ ಅಂದರೆ ನೇಬರ್ಹುಡ್ನಲ್ಲಿ. ಅಂದರೆ ನೇಬರ್ಹುಡ್ನಲ್ಲಿ ಇನ್ನೊಂದು ಕೇಸ್ ಬಂದಿದೆ. ಈಗ ಬಂದು ತುಂಬ ಟೈಮ್ ಆಗಿರ್ಬೋದು, ಬಟ್ ಇನ್ನೂ ಇದೆ ಅಲ್ವಾ, ಅದು ಒಂದು ಕೇಸ್ ಇದೆ, ಎಕ್ಸಿಸ್ಟ್ ಆಗಿದೆ. ಅವಾಗ ನೀವು ಈ ಥರ ಹೇಳ್ತೀರಾ, ದೇರ್ ಹ್ಯಾಸ್ ಬೀನ್ ಅನದರ್ ಕೇಸ್ ಆಫ್ ಕೋವಿಡ್ ಇನ್ ದ ನೇಬರ್ಹುಡ್. ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾವು ದೇರ್ ಈಸ್ನ ಯೂಸ್ ಮಾಡಿದ್ರೆ ದೇರ್ ಹ್ಯಾಸ್ ಬೀನ್ ಆಗುತ್ತೆ, ಪ್ಲೂರಲ್ ಇದ್ದರೆ ದೇರ್ ಹ್ಯಾವ್ ಬೀನ್ ಆಗುತ್ತೆ.
ತುಂಬ ಟೈಮಿಂದ ಇದೆ ಅಂತ ಹೇಳೋದಕ್ಕೆ, ತುಂಬ ಟೈಮಿಂದ ಇಲ್ಲ ಅಂತ ಹೇಳೋದಕ್ಕೆ, ಇದೆಯಾ ಅಂತ ಕೇಳೋದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಿ. ದೇರ್ ಹ್ಯಾಸಂಟ್ ಬೀನ್ ಎನಿ ರೇನ್ ಫಾರ್ ದ ಪಾಸ್ಟ್ 3 months. 3 ತಿಂಗಳಿಂದ ಮಳೆನೇ ಇಲ್ಲ. ರೇನಿಂಗ್ ಅಂತ ವರ್ಬ್ ತೊಗೊಂಡು ಹೇಳಿಲ್ಲ, ನೌನ್ ತೊಗೊಂಡಿದ್ದೀನಿ ನಾನು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ದೇರ್ ಆರ್ ಮುಂದೆ ನಾವು ನೌನ್ಸ್ನೇ ಯೂಸ್ ಮಾಡಬೇಕು. ಇಲ್ಲೆಲ್ಲೂ ವರ್ಬ್ ಬರೋದೇ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಏನು, ದೇರ್ ಆರ್ ಮುಂದೆ ನೌನ್ಸೇ ಯೂಸ್ ಮಾಡಬೇಕು. 3 monthsಯಿಂದ ಮಳೆ ಇಲ್ಲ ಅಂತ ಹೇಳ್ತಾ ಇದೀವಿ, ಮಳೆ ಆಗಿಲ್ಲ ಅಂತ ಹೇಳ್ತಿಲ್ಲ, ಮಳೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹ್ಯಾಸ್ ದೇರ್ ಬಿನ್ ಎನಿ ಪ್ರೋಗ್ರೆಸ್ ಇನ್ ದ ವರ್ಕ್? ಕೆಲಸದಲ್ಲಿ ಏನಾದರೂ ಪ್ರೋಗ್ರೆಸ್ ಆಗಿದೆಯಾ ಅಂತ ಕೇಳ್ತಾ ಇದ್ದೀನಿ ನೋಡಿ. ಪ್ರೆಸೆಂಟ್ ಬಗ್ಗೆ ಅಲ್ಲ, ಇಲ್ಲಿವರೆಗೂ. ಹ್ಯಾಸ್ ದೇರ್ ಬಿನ್ ಎನಿ ಪೇನ್ ಸಿನ್ಸ್ ಯು ಸಾ ದ ಡಾಕ್ಟರ್? ನೋಡಿ, ನೀವು ಡಾಕ್ಟರ್ ನೋಡಿದಾಗ್ಲಿಂದ ಮತ್ತೇನಾದರೂ ಪೇನ್ ಬಂದಿದೆಯಾ ಅಂತ ಕೇಳ್ತಾ ಇದ್ದೀವಿ, ರೈಟ್? ಬಂದಿದೆಯಾ ಅಂತಲೂ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಈಗಿದೆಯಾ ಅಂದರೆ ಇಸ್ ದೇರ್ ಎನಿ ಪೇನ್, ಆವಾಗಿಂದ ಇದೆಯಾ ಅಂದರೆ ಹ್ಯಾಸ್ ದೇರ್ ಎನಿ ಪೇನ್, ಅಷ್ಟೇ, ಸಿಂಪಲ್. ವೈ ಹ್ಯಾಸನ್ ದೇರ್ ಬೀನ್ ಎನಿ ಅಪ್ಡೇಟ್ ಅಬೌಟ್ ವಾಟ್ ಹ್ಯಾಪಂಡ್? ಅಂದರೆ ಏನೋ ಒಂದು ಇನ್ಸಿಡೆಂಟ್ ನಡೀತು, ಯಾಕೆ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ ಅವಾಗಿಂದ? ಅಂದರೆ ಏನಾಯ್ತೋ ಅದ್ರ ಬಗ್ಗೆ ಯಾಕೆ ಅಪ್ಡೇಟ್ ಬಂದಿಲ್ಲ? ವೈ ಹ್ಯಾಸಂಟ್ ಬೀನ್ ದೇರ್ ಎನಿ ಅಪ್ಡೇಟ್? ದೇರ್ ಹ್ಯಾವ್ ಬೀನ್ ಲಾಡ್ ಆಫ್ ಕಂಪ್ಲೇಂಟ್ಸ್ ಇನ್ ದ ಲಾಸ್ಟ್ ಫ್ಯೂ ಡೇಸ್. ನೋಡಿ, ಲಾಸ್ಟ್ ಫ್ಯೂ ಡೇಸಿಂದ ತುಂಬ ಕಂಪ್ಲೇಂಟ್ಸ್ ಬಂದಿದೆ. ಎಸ್, ಬಂದಿದೆ ಅನ್ನೋದಕ್ಕೂ ಈ ಥರ ಹೇಳ್ಬೋದು. ದೇರ್ ಹ್ಯಾವ್ ಬೀನ್ ಕಂಪ್ಲೇಂಟ್ಸ್ ಅಂದರೆ ಬಂದು ಇದ್ದಾವೆ, ಇನ್ನು ಆ್ಯಕ್ಟಿವ್ ಆಗಿದೆ. ದೇರ್ ಹ್ಯಾವೆಂಟ್ ಬಿನ್ ಎನಿ ಕಂಪ್ಲೇಂಟ್ಸ್ ಸಿನ್ಸ್ ಲಾಸ್ಟ್ ಮಂತಿಂದ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಹ್ಯಾಸ್ ದೇರ್ ಬಿನ್ ಎನಿ ನಾಯ್ಸ್ ಸಿನ್ಸ್ ದ ಪಾರ್ಟಿ ಎಂಡೆಡ್? ನೋಡಿ, ಪಾರ್ಟಿ ಮುಗ್ದಾಗ್ಲಿಂದ ಮತ್ತೇನಾದರೂ ನಾಯ್ಸ್, ಗಲಾಟೆ ಬಂದಿದೆಯಾ? ಗಲಾಟೆ ಬಂದಿದೆಯಾ? ಗಲಾಟೆ ಆಗಿದೆಯಾ? ಇದೆಯಾ? ಎಲ್ಲ ಓಕೆ. ಹ್ಯಾಸನ್ ದೇರ್ ಬಿನ್ ಎನಿ ಚೇಂಜ್ ಇನ್ ಅವರ್ ಎಜುಕೇಷನ್ ಸಿಸ್ಟಮ್? ಎಜುಕೇಷನ್ ಸಿಸ್ಟಮಲ್ಲಿ ಇಲ್ಲಿವರೆಗೂ ಯಾವುದೂ ಚೇಂಜ್ ಆಗಿಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ವೈ ಹ್ಯಾಸನ್ ದೇರ್ ಬಿನ್ ಅ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಗೇನ್ಸ್ಟ್ PMC ಬ್ಯಾಂಕ್? ಆ ಬ್ಯಾಂಕ್ ಮೇಲೆ ಯಾಕೆ ಇನ್ನೂ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಿಲ್ಲ? ಈಗ ಆಗಿಲ್ಲ ಅಂತ ನಾ ಕೇಳ್ತಾ ಇಲ್ಲ, ಯಾಕೆ ಇನ್ನೂ ಆಗಿಲ್ಲ ಇಲ್ಲಿವರೆಗೂ? ಇದೇ ಥರ ಕೇಳಬೇಕು, ರೈಟ್? ಇನ್ ರೀಸೆಂಟ್ ಇಯರ್ಸ್ ದೇರ್ ಹ್ಯಾಸ್ ಬೀನ್ ಅನ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್. ದೇರ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಅನ್ನೋದು ಇಲ್ಲಿ ನೌನ್, ಇನ್ಕ್ರೀಸ್ ಆಗಿದೆ. ದೇರ್ ಹ್ಯಾವೆಂಟ್ ಬೀನ್ ಮೆನಿ ಚೇಂಜಸ್ ಇನ್ ದ ಡಿಸೈನ್ ಸಿನ್ಸ್ ದೆನ್. ಅಂದರೆ ನೀವೇನೋ ಡಿಸೈನ್ ಮಾಡ್ತಾ ಇದ್ದೀರಾ ಕಂಪ್ಯೂಟರ್ನಲ್ಲಿ, ನಿಮ್ಮ ಕ್ಲೈಂಟ್ ಬಂದು ಅಥವಾ ನಿಮ್ಗೆ ಯಾರು ಡಿಸೈನ್ ಕೊಟ್ಟಿದ್ದಾರೆ ಅವ್ರು ಬಂದು, ಬಾಸ್ ಬಂದು ಚೇಂಜಸ್ ಹೇಳ್ತಾ ಇದ್ದಾರೆ. ಹ್ಯಾವ್ ದೇರ್ ಬೀನ್ ಎನಿ ಚೇಂಜಸ್ ಇನ್ ದ ಡಿಸೈನ್ ಸಿನ್ಸ್ ಯೆಸ್ಟರ್ಡೇ? ಏನಾದರೂ ಚೇಂಜಸ್ ಆಗಿದೆಯಾ? ಇದೇ ಥರ ಕೇಳ್ತಾ ಇದ್ದೀವಿ. ನೋಡಿ, ಚೇಂಜಸ್ ಆಗಿದೆಯಾ? ವೈ ಹ್ಯಾಸನ್ ದೇರ್ ಬಿನ್ ಅ ವುಮೆನ್ ಚೀಫ್ ಮಿನಿಸ್ಟರ್ ಇನ್ ಕರ್ನಾಟಕ? ಯಾಕೆ ಕರ್ನಾಟಕದಲ್ಲಿ ವುಮೆನ್ ಚೀಫ್ ಮಿನಿಸ್ಟರೇ ಬಂದಿಲ್ಲ? ಇದೇ ಥರ ಕೇಳ್ತೀವಿ. ಯಾಕೆ ಇಲ್ಲ, ಇಲ್ಲಿವರೆಗೂ ಯಾಕಿಲ್ಲ ಅಂತ ಕೇಳಬೇಕಲ್ವಾ? ಪ್ರೆಸೆಂಟ್ ಬಗ್ಗೆ ಎಲ್ಲ ಕೇಳ್ತಿರೋದು, ಇಲ್ಲಿವರೆಗೂ ಯಾಕಿಲ್ಲ, ಇದೇ ಥರ. ಅರ್ಥ ಆಗ್ತಿದೆ ಅಲ್ವಾ ಈಗ? ಸೊ ದೇರ್ ಆರ್ನ ಪ್ರೆಸೆಂಟ್ನಲ್ಲಿ ಹೇಳಿದ್ವಿ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳಿದ್ವಿ, ಬಟ್ ING ಫಾರ್ಮ್ನಲ್ಲಿ ನಾವು ಹೇಳಿಲ್ಲ ಅಲ್ವಾ? ನಾನು ಈಗ ಅದನ್ನೇ ಬಿಟ್ಟಿದ್ದು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲೂ ನಾವು ಹೇಳಲ್ಲ ಇದನ್ನು, ಯಾಕೆಂದರೆ ING ಫಾರ್ಮ್ ಇಲ್ಲ ಇದಕ್ಕೆ. ಸೊ ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ಬೋದು. ಸೊ ಇದನ್ನು ಕಲ್ತಿರಲ್ವ ಆಗಲೇ? ದೆರ್ ವಾಸ್ ಅ ಬಿಗ್ ಫೈಟ್ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ತುಂಬ ದೊಡ್ಡ ಜಗಳ ಆಯಿತು, ಇದೇ ಥರನೇ ಹೇಳಬೇಕು. ದೆರ್ ವಾಸ್ ನೋ ಬಡಿ ಆನ್ ದ ಸ್ಟ್ರೀಟ್ನಲ್ಲಿ ಯಾರೂ ಇರಲಿಲ್ಲ. ನೋಡಿ, ದೆರ್ ವಾಸಂಟ್ ಎನಿಬಡಿಗೂ ದೆರ್ ವಾಸ್ ನೋ ಬಡಿಗೂ ಮತ್ತೆ ಏನು ಡಿಫ್ರೆನ್ಸ್ ಆಗಲೇ ನಾನು ಫಸ್ಟಲ್ಲೇ ಹೇಳಿದೆ. ನೋ ಬಂತು ಅಂದರೆ ಅರ್ಥ ಏನು ಅಂದರೆ ನಾವು ತುಂಬ ಸ್ಟ್ರೆಸ್ ಮಾಡ್ತಿದ್ವಿ, ನೋ ಬಡಿ ಅನ್ನೋದು ಸ್ಟ್ರಾಂಗರ್ ವರ್ಡ್ ವಾಸಂಟ್ ಎನಿಬಡಿಗಿಂತ ಅಲ್ವಾ? ದೇರ್ ವರಂಟ್ ಎನಿ ಚಿಲ್ಡ್ರನ್ ಇನ್ ದ ಪಾರ್ಕ್ ಯೆಸ್ಟರ್ಡೇ, ಅಥವಾ ಏನು ಹೇಳ್ಬೋದು, ದೇರ್ ವರ್ ನೋ ಚಿಲ್ಡ್ರನ್. ವಾಸ್ ದೇರ್ ಎನಿಥಿಂಗ್ ಆನ್ ದ ನ್ಯೂಸ್ ಅಬೌಟ್ ದ ಆಕ್ಸಿಡೆಂಟ್? ನ್ಯೂಸಲ್ಲಿ ಏನಾದರೂ ಬಂದಿತ್ತಾ ಆಕ್ಸಿಡೆಂಟ್ ಬಗ್ಗೆ? ಇದು ಪಾಸ್ಟ್ ಬಗ್ಗೆ ಕೇಳ್ತಾ ಇದ್ದೀವಿ. ವೈ ವಾಸ್ ದೇರ್ ಸೋ ಎಕ್ಸೈಟ್ಮೆಂಟ್ ಇನ್ ದ ಹೌಸ್? ಯಾಕೆ ನಿಮ್ಮ ಮನೇಲಿ ಅಷ್ಟೊಂದು ಎಕ್ಸೈಟ್ಮೆಂಟ್ ಇತ್ತು ಅವತ್ತು? ಈ ಥರ ಕೇಳಬೇಕು. ದೇರ್ ವರ್ ಅಟ್ಮೋಸ್ಟ್ ಓನ್ಲಿ 2000 ಪೀಪಲ್. ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 2000 ಪೀಪಲ್ ಇದ್ದರು ಅಷ್ಟೇ. ಅಟ್ಲೀಸ್ಟ್ಗೆ ಆಪೋಸಿಟ್ ಅಟ್ಮೋಸ್ಟ್. ಅಟ್ಲೀಸ್ಟ್ ಅಂದರೆ ಕಡಿಮೆ, ಕನಿಷ್ಠ ಅಂತೀವಲ್ವ, ಅದಕ್ಕೆ ಆಪೋಸಿಟ್ ಅಟ್ಮೋಸ್ಟ್ ಅಂದರೆ ಮ್ಯಾಕ್ಸಿಮಮ್. ಬಟ್ ದೇರ್ ವಾಸ್ ನೋ ಒನ್ ಇನ್ ದ ಕ್ಲಾಸ್ರೂಮ್ನಲ್ಲಿ ಯಾರೂ ಇರಲಿಲ್ಲ. ದೇರ್ ವಾಸ್ ನಥಿಂಗ್ ಇನ್ ದ ಹೌಸ್ ಟು ಈಟ್. ಮನೆಯಲ್ಲಿ ಏನೂ ಇರಲಿಲ್ಲ. ಅಗೈನ್ ದೇರ್ ವಾಸಂಟ್ ಎನಿಥಿಂಗ್ಗೆ ಸ್ಟ್ರಾಂಗ್ ಮಾಡಬೇಕಂದ್ರೆ ನೀವು ದೇರ್ ವಾಸ್ ನಥಿಂಗ್ ಅಂತ ಹೇಳಿ. ಮನೆಯಲ್ಲಿ ನನಗೆ ತಿನ್ನೋದಕ್ಕೆ ಏನೂ ಇರಲಿಲ್ಲ. ವಾಸ್ ದೇರ್ ಎನಿ ಆಕ್ಸಿಡೆಂಟ್ ಹಿಯರ್ ಬಿಫೋರ್? ಇಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿತ್ತಾ ಮುಂಚೆ? ವಾಸನ್ ದೇರ್ ಎನಿ ಪೊಲೀಸ್ ನಿಯರ್ ಬೈ? ನಿಮ್ಮ ಹತ್ರದಲ್ಲಿ ಯಾರೂ ಪೊಲೀಸೇ ಇರಲಿಲ್ವಾಗ? ನಿಯರ್ ಬೈ ಅನ್ನೋದನ್ನ ಈ ಥರನೇ ಹಾಕಬೇಕು ನಾವು ಆದಮೇಲೆ. ಸೊ ವಾಟ್ ವಾಸ್ ದೇರ್ ಬಿಫೋರ್? ಮುಂಚೆ ಏನಿತ್ತು? ದೇರ್ ವಾಸ್ ನೋ ಒನ್ ಅರೌಂಡ್. ಸುತ್ತಮುತ್ತ ಯಾರೂ ಇರಲೇ ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ, ನೆಗೆಟಿವ್ನಲ್ಲಿ ನೀವು ನಾಟ್ ತೆಗೆದು ನೋ ಹಾಕಿದ್ರೆ ಒಂದೂ ಇಲ್ಲ, ಸ್ವಲ್ಪನೂ ಇಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ. ಅದನ್ನು ನೀವು ಸ್ಟ್ರೆಸ್ ಮಾಡ್ತೀರಾ. ದೇರ್ ವರ್ ನೋ ಪ್ರಾಬ್ಲಮ್ಸ್ ಡ್ಯೂರಿಂಗ್ ದ ಫಸ್ಟ್ ಸೆಮಿಸ್ಟರ್. ವಾಸ್ ದೇರ್ ಎನಫ್ ಸ್ಪೇಸ್ ಫಾರ್ 40 ಪೀಪಲ್? 40 ಜನಕ್ಕೆ ಸಾಕಾಗುವಷ್ಟು ಸ್ಪೇಸ್ ಇತ್ತಾ?
ವರ್ ದರ್ ಎನಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್? ನಾನು ಬರ್ದಿನಲ್ವಾ, ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತಾ? ಈ ಥರ ಕೇಳಬೇಕು. ಏನಾದರೂ ಮಿಸ್ಟೇಕ್ಸ್ ಇದ್ವಾ? ವಾಟ್ ವಾಸ್ ದೇರ್ ಟು ಈಟ್? ತಿನ್ನೋದಕ್ಕೆ ಏನಿತ್ತು? ಸೊ ಗೊತ್ತಾಯ್ತಲ್ವಾ? ಸೊ ಇದನ್ನು ಮತ್ತೆ ನಾವು ಫ್ಯೂಚರ್ನಲ್ಲೂ ಹೇಳ್ಬೋದು, ವಿಲ್ ಬಿ ಯೂಸ್ ಮಾಡಿಕೊಂಡು ಅಲ್ವಾ. ನೋಡಿ, ದೇರ್ ವಿಲ್ ಬಿ ಅ ಲಾಟ್ ಆಫ್ ಟಫ್ ಕ್ವಶನ್ಸ್. ಅಂದರೆ ನೀನು ಇನ್ನೂ ಹೋಗಿಲ್ಲ ಎಕ್ಸಾಮ್ಗೆ, ತುಂಬ ಟಫ್ ಕ್ವಶನ್ಸ್ ಇರುತ್ತೆ ನನಗೆ ಗೊತ್ತು. ಈ ಥರ ಹೇಳ್ತಾ ಇದ್ದೀನಿ, ಇವಾಗೇ ಓದೋದಕ್ಕೆ ಸ್ಟಾರ್ಟ್ ಮಾಡು. ದೇರ್ ವೋಂಟ್ ಬಿ ಎನಿ ಪ್ರಾಬ್ಲಮ್ಸ್ ಫ್ರಮ್ ನೌ ಆನ್. ಇನ್ನು ಮುಂದೆ ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ. ವಿಲ್ ದೇರ್ ಬಿ ಫುಡ್ ಅಟ್ ದಿ ಇವೆಂಟ್? ಸೊ ನೀವು ಈ ಥರ ಕೇಳ್ಬೋದಲ್ವಾ, ಎಲ್ಲಿಗಾದರೂ ಪ್ರೋಗ್ರಾಮ್ಗೆ ಹೋಗ್ತಿರ್ತೀರ, ಅಲ್ಲಿ ಊಟ ಇರುತ್ತಾ? ವಿಲ್ ದೇರ್ ಬಿ ಫುಡ್? ಯಾಕಂದರೆ ನೀವು ಇನ್ನೂ ಹೋಗಿಲ್ಲ, ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದೀರಾ. ಇಸ್ ದೇರ್ ಅಲ್ಲ, ವಿಲ್ ದೇರ್ ಬಿ. ಒನ್ ದೇರ್ ಬಿ ಅನ್ನೋದು ಚಾನ್ಸ್, ಇನ್ನೊಂದು ಚಾನ್ಸ್ ಇರಲ್ವಾ? ಹೌ ಮೆನಿ ಮ್ಯಾಚಸ್ ವಿಲ್ ದೇರ್ ಬಿ? ಎಷ್ಟು ಮ್ಯಾಚಸ್ಗಳಿರುತ್ತೆ? ದೇರ್ ವಿಲ್ ಬಿ ಅನದರ್ ಶೋ ಇನ್ 2 hours. ಇನ್ನೊಂದು 2 hours ಮತ್ತೊಂದು ಶೋ ಇರುತ್ತೆ. ವಿಲ್ ಗೋ ಲೇಟರ್. ದೇರ್ ವೋಂಟ್ ಬಿ ಮಚ್ ಟ್ರಾಫಿಕ್ ಇನ್ ದ ಆಫ್ಟರ್ನೂನ್. ನಾವು ಆಮೇಲೆ ಹೋಗೋಣ. ಮಧ್ಯಾಹ್ನ ಟೈಮ್ನಲ್ಲಿ ಹೆಚ್ಚು ಟ್ರಾಫಿಕ್ ಇರಲ್ಲ. ನೋಡಿ, ಪ್ರೆಸೆಂಟ್ನಲ್ಲೂ ಹೇಳಿದ್ದೆ, ದೇರ್ ಈಸ್ ಮಚ್ ಟ್ರಾಫಿಕ್, ದೇರ್ ಇಸ್ ಇಂಟ್ ಮಚ್ ಟ್ರಾಫಿಕ್, ದೇರ್ ವಾಸ್ ಮಚ್ ಟ್ರಾಫಿಕ್, ವಸಂಟ್, ದೇರ್ ವಿಲ್ ಬಿ, ದೇರ್ ವೋಂಟ್ ಬಿ ಮಚ್ ಟ್ರಾಫಿಕ್ ಇನ್ ದ ಆಫ್ಟರ್ನೂನ್. ವಿಲ್ ದೇರ್ ಬಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎವ್ರಿವೇರ್ ಇನ್ ದ ಫ್ಯೂಚರ್? ಫ್ಯೂಚರ್ನಲ್ಲಿ ಎಲ್ಲ ಕಡೆನೂ ಎಲೆಕ್ಟ್ರಿಕ್ ವೆಹಿಕಲ್ಸೇ ಇರುತ್ತಾ? ನಂಗೆ ಗೊತ್ತಿಲ್ಲ, ನಾನು ಈ ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದೀನಿ. ವೋಂಟ್ ದೇರ್ ಬಿ ಲೈಫ್ ಆಫ್ಟರ್ ಡೆತ್? ಡೆತ್ ಆದಮೇಲೆ ಲೈಫ್ ಇರಲ್ವಾ? ವಾಟ್ ವಿಲ್ ದೇರ್ ಬಿ ಫಾರ್ ಮೈ ಚಿಲ್ಡ್ರನ್? ನನ್ನ ಮಕ್ಕಳಿಗೆ ಏನಿರುತ್ತೆ ಮುಂದಕ್ಕೆ? ದೇರ್ ವಿಲ್ ಬಿ ಪ್ಲೆಂಟಿ ಆಫ್ ಟೈಮ್ ಟು ಡಿಸ್ಕಸ್ ಲೇಟರ್. ಸೊ ಆಮೇಲೆ ಡಿಸ್ಕಸ್ ಮಾಡೋಕ್ಕೆ ನಿಮಗೆ ತುಂಬ ಟೈಮ್ ಇರುತ್ತೆ. ಅ ಲಾಟ್ ಆಫ್ ಟೈಮ್ ಅನ್ಬೋದು, ಪ್ಲೆಂಟಿ ಆಫ್ ಟೈಮು ಅನ್ಬೋದು. ಪ್ಲೆಂಟಿ ಆಫ್ ಟೈಮ್ ಸ್ವಲ್ಪ ಇನ್ಫಾರ್ಮಲ್ ಸ್ಟೈಲ್. ದೇರ್ ವಿಲ್ ಬಿ ಮೋರ್ ರೈನ್ ದಿಸ್ ಇಯರ್ ದೆನ್ ಲಾಸ್ಟ್ ಇಯರ್. ನೋಡಿ, ಈ ವರ್ಷ ತುಂಬ ಮಳೆ ಇರುತ್ತೆ. ಆಗುತ್ತೆ ಅಂತ ಹೇಳ್ತಿಲ್ಲ, ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಥರನೂ ಹೇಳ್ತೀವಲ್ವ ಕನ್ನಡದಲ್ಲಿ, ಅಷ್ಟೇ. ಇಂಗ್ಲೀಷ್ನಲ್ಲೂ ಅದೇ ಥರ. ರಿಮೆಂಬರ್, ದೇರ್ ವೋಂಟ್ ಬಿ ಅ ಸೆಕೆಂಡ್ ಚಾನ್ಸ್ ಫಾರ್ ಯು. ವೋಂಟ್ ದೇರ್ ಬಿ ಎನಿ ಹ್ಯೂಮನ್ ಆಫ್ಟರ್ ಅ ಮಿಲಿಯನ್ ಇಯರ್ಸ್? 1 million years ಆದಮೇಲೆ ಯಾರು ಹ್ಯೂಮನ್ಸ್ ಇರಲ್ವಾ? ವಾಟ್ ವಿಲ್ ದೇರ್ ಬಿ ಇನ್ ದ ಫ್ರೀ ವರ್ಷನ್? ಓಕೆ, ನಾನು ಫ್ರೀ ವರ್ಷನ್ ತೊಗೊಂಡ್ರೆ ಅದರಲ್ಲಿ ಏನಿರುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ, ಗೋಯಿಂಗ್ ಟು ಇಂದನೂ ನಾವು ಹೇಳ್ಬೋದು ಏನು, ದೇರ್ ಈಸ್ ಗೋಯಿಂಗ್ ಟು, ದೇರ್ ಆರ್ ಗೋಯಿಂಗ್ ಟು, ಅಷ್ಟೇ. ಆರ್ ಬಂದರೆ ಪ್ಲೂರಲ್. ದೇರ್ ಆರ್ ಗೋಯಿಂಗ್ ಟು ಬಿ ಸ್ಟ್ರಿಕ್ಟ್ ರೂಲ್ಸ್ ಡ್ಯೂರಿಂಗ್ ದ ಕರ್ಫ್ಯೂ. ಸೊ ಗೋಯಿಂಗ್ ಟುನು ಯಾವಾಗ ನಾವು ಯೂಸ್ ಮಾಡಬೇಕು? ಇದೇ ಥರನೇ ಇರುತ್ತೆ, ಇದೇ ಥರನೇ ಆಗುತ್ತೆ ಅಂತ ಇರೋವಾಗ, ರೈಟ್? ಆಲ್ರೆಡಿ ಡಿಸೈಡ್ ಆಗಿದ್ದರೆ ನಾವು ಗೋಯಿಂಗ್ ಟು ಇಂದ ಹೇಳ್ತೀವಲ್ವಾ. ದೇ ಆರ್ ಗೋಯಿಂಗ್ ಟು ಬಿ ಸ್ಟ್ರಿಕ್ಟ್ ರೂಲ್ಸ್, ಈ ಥರ ಹೇಳೋದು ಕಾಮನ್. ದಿಸ್ ಗೋಯಿಂಗ್ ಟು ಬಿ 3 year ಗ್ಯಾರಂಟಿ ಆನ್ ದಿಸ್ ಲ್ಯಾಪ್ಟಾಪ್. 3 years ಅನ್ಬಾರ್ದು, ಅಡ್ಜೆಕ್ಟಿವ್. ನಾವು ಒಂದು ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ನಿಮ್ಗಲ್ವಾ, ಈ ಲ್ಯಾಪ್ಟಾಪ್ ಮೇಲೆ 3 year ಗ್ಯಾರಂಟಿ ಇರುತ್ತೆ. ದೇರ್ ಇಸ್ಂಟ್ ಗೋಯಿಂಗ್ ಟು ಬಿ ಮಚ್ ಡಿಮ್ಯಾಂಡ್ ಫಾರ್ ಮಾಸ್ಕ್ಸ್ ಇನ್ ದ ಫ್ಯೂಚರ್. ದೇರ್ ಇಸ್ಂಟ್ ಗೋಯಿಂಗ್ ಟು ಬಿ, ಬಿನೇ ಬರುತ್ತೆ, ಯಾಕೆಂದರೆ ಇರುತ್ತೆ ಇರಲ್ಲ ಅಂತಲೇ ನಾವು ಹೇಳಬೇಕಲ್ವಾ. ಫ್ಯೂಚರ್ನಲ್ಲಿ ಹೆಚ್ಚು ಡಿಮ್ಯಾಂಡ್ ಇರಲ್ಲ. ಇಸ್ ದೇ ಗೋಯಿಂಗ್ ಟು ಬಿ ಅನದರ್ ಸೀಸನ್ ಆಫ್ ದಿಸ್ ಶೋ? ಈ ಶೋನ ಇನ್ನೊಂದು ಸೀಸನ್ ಇರುತ್ತಾ? ಸೊ ಕೇಳ್ತಾ ಇದ್ದೀವಿ ಅಂದರೆ ಅವ್ರ ಪ್ಲ್ಯಾನ್ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ವೈ ಇಸ್ ದೇ ಗೋಯಿಂಗ್ ಟು ಬಿ ಅನದರ್ ಎಲೆಕ್ಷನ್ ಇನ್ ಇಸ್ರೇಲ್? ಯಾಕೆ ಇನ್ನೊಂದು ಎಲೆಕ್ಷನ್ ಇರುತ್ತೆ ಇಸ್ರೇಲ್ನಲ್ಲಿ? ಸೊ ಗೊತ್ತಾಯ್ತಲ್ಲ, ಇಷ್ಟೇ ಹೇಳ್ತೀವಿ ನಾವು. ಯಾವ ಟೆನ್ಸ್ನಲ್ಲಿ ಇದನ್ನು ಯೂಸ್ ಮಾಡಿಲ್ಲ, ಆ ಟೆನ್ಸ್ನಲ್ಲಿ ಈ ಸ್ಟ್ರಕ್ಚರ್ನ ಹೇಳಲ್ಲ. ನಾನು ಹೇಳ್ಕೊಟ್ಟಿರೋ ಟೆನ್ಸ್ಗಳಲ್ಲಿ ಮಾತ್ರನೇ ದೇರ್ ಈಸ್ ದೇರ್ ಆರ್ನ ಯೂಸ್ ಮಾಡ್ತೀವಿ, ರೈಟ್? ಸೊ ನೀವು ಇದೇ ಥರ ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿ, ಬುಕ್ನಲ್ಲಿ ಬರ್ಕೊಂಡು ಇದನ್ನು ಓದ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.